ವಿಡಿಯೋವನ್ನು ತಂದಿದ್ದೀನಿ. ಅದುವೇ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಮೊದಲ ಪಾಠ ಇದಿತ್ತು. ಆ ಪಾಠದ ಮೊದಲ ಭಾಗದ ಒಂದು ವಿಡಿಯೋ. ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿದೆ. ದಯವಿಟ್ಟು ತಾವು ಹೊಸಬರಾಗಿದ್ದರೆ ನನ್ನ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಅಷ್ಟೇ ಅಲ್ಲದೆ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ನನ್ನದೇ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ತಾವು ಹೋಗಿ ಏನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ಶುರು ಮಾಡೋಣ. ಈ ಪಾಠ ಇಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಮಟ್ಟದಲ್ಲಿ ನಾನು ನಿಮಗೆ ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ. ವಿದ್ಯಾರ್ಥಿಗಳೇ, ಈ ಒಂದು ನೋಟ್ಸ್ನ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಬಹಳಷ್ಟು ಸರಳ ಮತ್ತು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಎರಡನೇದು, ಪಾಠದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ವಿಷಯಗಳನ್ನು ಇದನ್ನು ಒಳಗೊಂಡಿದೆ. ಈ ವಿಡಿಯೋ ನೋಡಿದರೆ ಸಾಕು, ತಾವುಗಳು ಟೆಕ್ಸ್ಟ್ ಬುಕ್ಕನ್ನು ಓದ್ತಕ್ಕಂಥ ನೆಸೆಸಿಟಿ ಇಲ್ಲ, ಪುಸ್ತಕಗಳನ್ನು ಓದ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಒಂದಲ್ಲ ಎರಡು ಸಾರಿ ತಾವೇನು ಮಾಡಬೇಕಪ್ಪ ಅಂದರೆ ವಿಡಿಯೋವನ್ನು ನೋಡಿದರೆ ಸಾಕು. ಅಲ್ಲಲ್ಲಿ ನಾನು ಏನು ಮಾಡಿದ್ದೀನಿ, ನಕ್ಷೆ, ಚಿತ್ರ ಮತ್ತು ಭೂಪಟಗಳನ್ನು ಬಳಕೆಯನ್ನು ಮಾಡಿದ್ದೀನಿ. ಎಲ್ಲೆಲ್ಲಿ ಅಗತ್ಯ ಇದೆಯಲ್ಲ ಅಲ್ಲಿ ಏನು ಮಾಡಿದ್ದೀನಿ, ನಕ್ಷೆಗಳನ್ನು ತೋರಿಸಿದ್ದೀನಿ, ಚಿತ್ರಗಳನ್ನು, ಭೂಪಟಗಳ ಬಳಕೆಗಳನ್ನು ಮಾಡಿದ್ದೀನಿ. ಇನ್ನೊಂದು ವಿಶೇಷತೆ ಏನಂದರೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಗುರುತು ಮಾಡಿದ್ದೀನಿ. ಸೊ ಮುಖ್ಯವಾಗಿ ನಾನು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂದರೆ PYQ ಅಂತ ಕರಿತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ PYQಗಳನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಯಾವ ವರ್ಷ ಈ ಪಾಯಿಂಟ್ಸ್ ಬಂದದ ಅಂತಕ್ಕಂಥದ್ದನ್ನು ಕೂಡ ನಾನು ಏನು ಮಾಡಿದ್ದೀನಿ, ಹೇಳಿದ್ದೀನಿ. ಕಡೆಗೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ರಾಮಬಾನ್ ಅಂತ ಹೇಳಿದ್ವಿ. ವಿಶೇಷವಾಗಿರ್ತಕ್ಕಂಥದ್ದು NTSC ಆಗಿರ್ಬೋದು, ಓಕೆ, ಟೀಚರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಮೇಲೆ TETಗಳಾಗಿರ್ಬೋದು, IAS KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್, ಇವೆಲ್ಲಗಳಿಗೂ ಕೂಡ ಏನಾಗತ್ತಪ್ಪ ಅಂದ್ರೆ ಪ್ರಾಥಮಿಕವಾಗಿರ್ತಕ್ಕಂಥ ಜ್ಞಾನ ಈ ವಿಡಿಯೋ ನಿಮಗೆ ಒದಗಿಸಿ ಕೊಡ್ತದೆ. ಶುರು ಮಾಡೋಣ ಹಾಗಾದ್ರೆ ಈ ಒಂದು ವಿಡಿಯೋ. ಮೊದಲಿಗೆ ಹೋಗೋಣ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದು. ಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾಂಬಾರ್ ಪದಾರ್ಥಗಳಿದ್ದು, ಅದು ಮೆಣಸು ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿ. ಇವೆಲ್ಲವುಗಳಿಗೆ ಯುರೋಪ್ ದೇಶಗಳಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಈ ಭಾರತ ಮತ್ತು ಯುರೋಪ್ ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ಅದು ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿತ್ತು. ಆಮೇಲೆ ಮುಂದೆ ಪ್ರಾಚೀನ ಕಾಲದಿಂದ ಆದ ನಂತರ ಮಧ್ಯಕಾಲಕ್ಕೆ ಬಂದರೆ, ಸೊ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ದೇಶ ಇರತಕ್ಕಂಥ ವ್ಯಾಪಾರ ಅದು ಇತರೆ ದೇಶಗಳಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ವಿಸ್ತಾರ ಆಗ್ತಾ ಹೋಗ್ತದ. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ತಗೊಳ್ತಾರೆ, ತೆಗೆದುಕೊಂಡು ಅವರು ಮುಖ್ಯವಾಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅರಬ್ನ ವರ್ತಕರು ಮಾಡ್ತಾರೆ. ಈ ಕಾನ್ಸ್ಟಾಂಟಿನೋಪಲ್ ನಗರ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಹಾಗಾದ್ರೆ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಈಗಿನ ಹೆಸರು ಏನಪ್ಪಾ ಅಂತಂದ್ರೆ ಬೈಜಾಂಟಿಯಂ ಅಂತ ಕರೀತಾರೆ. ಇದು ಬೈಜಾಂಟಿಯಂ ಅಂತಕ್ಕಂಥದ್ದು ಪೂರ್ವ ರೋಮನ್ ಸಾಮ್ರಾಜ್ಯದ ಈಗಿನ ಹೆಸರು ಆಗಿದೆ. ಈ ಕಾನ್ಸ್ಟಾಂಟಿನೋಪಲ್ ಮುಖ್ಯವಾಗಿ ಎರಡು ಹೆಗ್ಗಳಿಕೆಗೆ ಪಾತ್ರವನ್ನು ಹೊಂದುತ್ತದೆ. ಒಂದನೇದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತ ಪ್ರಸಿದ್ಧಿಯನ್ನು ಹೊಂದುತ್ತದೆ, ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ. ಎರಡನೇದು ಏನಾಗ್ತದಪ್ಪ ಅಂತಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಕ್ಕಂಥ ಹೆಗ್ಗಳಿಕೆಗೂ ಸಹಿತ ಅದು ಪಾತ್ರ ಆಗ್ತದ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಮತ್ತು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತಕ್ಕಂಥ ಹೆಗ್ಗಳಿಕೆಗೆ ಈ ಕಾನ್ಸ್ಟಾಂಟಿನೋಪಲ್ ಪ್ರಖ್ಯಾತಿಯನ್ನ ಹೊಂದುತ್ತದೆ. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದವರು ಇಟಲಿಯ ವರ್ತಕರು. ಸೊ ಪರೀಕ್ಷೆಯಲ್ಲಿ ಸ್ವಲ್ಪ ಇಟಲಿ ವರ್ತಕರು, ಅರಬ್ನ ವರ್ತಕರು ಅಂತ ಬರ್ತದೆ. ಅಲ್ಲಿ ತಾವು ನೆನಪಿಟ್ಕೋಬೇಕು ಏನಪ್ಪಾ ಅಂತಂದ್ರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು ಇಟಲಿಯ ವರ್ತಕರು. ಜೂನ್ 2019ರಲ್ಲಿ ಇದನ್ನು ನಿಮ್ಗೆ MCQದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರು. ಮುಂದೆ ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸ್ತಕ್ಕಂಥವ್ರು ಅರಬ್ನ ವರ್ತಕರು. ಸ್ವಲ್ಪ ತಾವುಗಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದೆ ನೆನಪಿಟ್ಕೋಬೇಕು. ಯುರೋಪ್ ದೇಶ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯವನ್ನು ಸ್ಥಾಪಿಸಿದ್ರೆ, ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಅರಬ್ನ ವರ್ತಕರು. ಈ ಏಷ್ಯಾದ ಸರಕುಗಳ ಮೇಲಿಂದ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ವರ್ತಕರಿದ್ರೆ ಅದು ಇಟಲಿಯ ವರ್ತಕರು. ಏಷ್ಯಾ ಮತ್ತು ಯುರೋಪ್ ಈ ಎರಡು ದೇಶಗಳ ನಡುವಿನ ವ್ಯಾಪಾರ ವ್ಯವಹಾರದ ಮಾರ್ಗ ಅದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಿತ್ತು. ಇದು ಮಧ್ಯ ಆಯಿತು. ಸೊ ಇದು ಏಷ್ಯಾ ಮತ್ತು ಯುರೋಪಿನ ನಡುವೆ ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕವೇ ಸರಕುಗಳು ಹಾದು ಹೋಗಬೇಕಾಯಿತು. ಇಲ್ಲಿ 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ
ವಶಪಡಿಸಿಕೊಳ್ತಾರೆ. ಅವರೇ ಯಾರಪ್ಪ ಅಂತಂದ್ರೆ ಅಟೋಮನ್ ಟರ್ಕರು. ಏಪ್ರಿಲ್ 2020ಕ್ಕೆ ಒಂದು ಅಂಕಕ್ಕೆ ಕೇಳಿದ್ದಾರೆ. 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡವರು ಯಾರು? ಅವರೇ ಅಟೋಮನ್ ಟರ್ಕರು. ಈ ಅಟೋಮನ್ ಟರ್ಕರು ನಗರವನ್ನ ವಶಪಡಿಸಿಕೊಳ್ತಾರೆ 1453ರಲ್ಲಿ. ಹಾಗಾದ್ರೆ ಈ ನಗರವನ್ನ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸ್ತಕ್ಕಂಥ ಎಲ್ಲಾ ವ್ಯಾಪಾರದ ಮಾರ್ಗಗಳನ್ನ ಆ ಟರ್ಕರು ಏನ್ ಮಾಡ್ಲಿಕ್ಕತ್ರಪ್ಪ ಅಂದ್ರೆ ನಿಯಂತ್ರಣವನ್ನ ಮಾಡ್ಲಿಕ್ಕತ್ರು. ಅವರೆಲ್ಲದರ ಮೇಲೆ ಅವರೇ ಮೇಲ್ವಿಚಾರಣೆಯನ್ನ ಮಾಡಿದ್ರು ಟರ್ಕರು. ಆಮೇಲೆ ಟರ್ಕರು ಬರೀ ವ್ಯಾಪಾರ ಮಾರ್ಗಗಳನ್ನ ಅಷ್ಟೇ ನಿಯಂತ್ರಣ ಮಾಡಲಿಲ್ಲ, ಅದರ ಮೇಲೆ ಹೆಚ್ಚಿನ ತೆರಿಗೆಯನ್ನ ಮಾಡಿ ಲಾಭವನ್ನ ಪಡಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇಟಲಿ ವರ್ತಕರ ಏಕಸ್ವಾಮ್ಯವನ್ನ ಮುರಿಬೇಕಂತ ಸ್ಪೇನ್ ಆಗಿರಬಹುದು, ಪೋರ್ಚುಗಲ್ ರಾಜರು ಸಿದ್ಧರಾಗ್ತಾರೆ. ಎರಡನೇದು, ಅವರು ಹೊಸ ಸಮುದ್ರದ ಜಲಮಾರ್ಗಗಳನ್ನ ಕಂಡುಹಿಡಿಯಲಿಕ್ಕೆ ತಮ್ಮ ದೇಶದಲ್ಲಿರ್ತಕ್ಕಂಥ ನಾವಿಕರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಆಮೇಲೆ ಇವುಗಳಿಗೆ ಸಹಾಯಕವಾಗ್ತಕ್ಕಂಥ ದಿಕ್ಸೂಚಿ, ನಕ್ಷತ್ರಿ, ಉನ್ನತಿ ಮಾಪನ, ಅಸ್ಟ್ರೋಲೋಬ್ ಅಂತ ಕರೀತಾರೆ, ಮತ್ತು ಸಿಡಿಮದ್ದುಗಳನ್ನ ಆವಿಷ್ಕಾರವನ್ನ ಮಾಡ್ತಾರೆ. ಈ 3 ಪಾಯಿಂಟ್ಗಳು ಪ್ರತಿ ಸಲ ಕೇಳಿದಾರೆ ನೋಡಿ. ಏನಪ್ಪಾ ಅಂದ್ರೆ ಸಮುದ್ರಯಾನಕ್ಕೆ ಕಾರಣವಾದ ಅಂಶಗಳು ಯಾವುವು? ಮೊದಲನೇದಿರ್ತಕ್ಕಂಥದ್ದು ಇಟಲಿ ವರ್ತಕರ ಏಕಸ್ವಾಮ್ಯವನ್ನ ಮುರಿಬೇಕಂತಕ್ಕಂಥ ಮಹದಾಸೆ ಇತ್ತು. ಯಾರಿಗೆ? ಸ್ಪೇನ್ ಮತ್ತು ಪೋರ್ಚುಗಲ್ ರಾಜರಿಗೆ. ಎರಡನೇದು, ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಜರು ಅಲ್ಲಿನ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನ ಮಾಡ್ತಾರೆ ಹೊಸ ಸಮುದ್ರ ಜಲಮಾರ್ಗ ಕಂಡು ಹಿಡಿಲಿಕ್ಕೆ. ಮೂರನೇದು, ಇದಕ್ಕೆ ಸಹಾಯಕವಾಗಿರ್ತಕ್ಕಂಥ ದಿಕ್ಸೂಚಿ, ಅಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳನ್ನ ಆವಿಷ್ಕಾರವನ್ನ ಮಾಡ್ತಾರೆ. ಏಪ್ರಿಲ್ 15, ಸೆಪ್ಟೆಂಬರ್ 20, ಜೂನ್ 15, ಏಪ್ರಿಲ್ 18 ಮತ್ತು ಜೂನ್ 18ಕ್ಕೆ 2 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಪಾಯಿಂಟ್ಗಳು ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 1498ರಲ್ಲಿ ವಾಸ್ಕೋಡಿಗಾಮ ಲಿಸ್ಟರ್ನಿಂದ ಬರ್ತಾನೆ. ಸೊ ಲಿಸ್ಟರ್ನಿಂದ ಬಂದು ಭಾರತದ ಕಲ್ಲಿಕೋಟೆಯ ಸಮೀಪದ ಕಾಪಾಡ್ ಅಂತಕ್ಕಂಥ ಊರಿಗೆ ಬಂದವ ಏನ್ ಮಾಡ್ತಾನಪ್ಪ ಅಂದ್ರೆ ತಲುಪ್ತಾನೆ. ಈತ ಕಂಡುಹಿಡಿದಿರ್ತಕ್ಕಂಥ ಹೊಸ ಜಲಮಾರ್ಗವೇ ಅದುವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಬದಲಾವಣೆ ಆಗ್ತದ. ಭಾರತಕ್ಕೆ ಮೊದಲ ಜಲಮಾರ್ಗವನ್ನ ಕಂಡುಹಿಡಿದವನೇ ವಾಸ್ಕೋಡಿಗಾಮ. ಎಷ್ಟರಲ್ಲಿ? 1498ರಲ್ಲಿ. ಈ ಭಾರತದೊಂದಿಗೆ ಮರು ವ್ಯಾಪಾರವನ್ನ ಸ್ಥಾಪಿಸಿದ ಮೊದಲ ಯುರೋಪಿಯನ್ ಯಾರಾಗಿದ್ರಪ್ಪ ಅಂದ್ರೆ ಅವರು ಪೋರ್ಚುಗೀಸರಾಗಿದ್ರು. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಭಾರತ ದೇಶದೊಂದಿಗೆ ಮರು ವ್ಯಾಪಾರವನ್ನ ಸ್ಥಾಪಿಸಿರ್ತಕ್ಕಂಥ ಮೊದಲ ಯುರೋಪಿಯನ್ನರೇ ಪೋರ್ಚುಗೀಸರು. ಆಮೇಲೆ ಈ ಪೋರ್ಚುಗೀಸರು ಬಂದ ನಂತರ ಇವರ ಪ್ರೇರಣೆಯಿಂದ ಭಾರತಕ್ಕೆ ಬರ್ತಾರೆ. ಯಾರು? ಡಚ್ಚರು ಬರ್ತಾರೆ, ಇಂಗ್ಲಿಷರು ಬರ್ತಾರೆ, ಕಡೆಗೆ ಫ್ರೆಂಚರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಈಗ ಪೋರ್ಚುಗೀಸರ ಬಗ್ಗೆ ನೋಡೋದಾದ್ರೆ ಈ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಿರತಕ್ಕಂಥ ಮೊದಲಿಗರು. ಆಮೇಲೆ ಭಾರತದಿಂದ ತೊರೆದಿರ್ತಕ್ಕಂಥ ಕೊನೆಯವರೇ ಈ ಪೋರ್ಚುಗೀಸರು. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು, ಆಮೇಲೆ ಭಾರತವನ್ನ ತೊರೆದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರು. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರಾಗ್ತಾರಪ್ಪ ಅಂದ್ರೆ ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತ ಆಗ್ತಾನೆ. ಸೊ ಈ ಫ್ರಾನ್ಸಿಸ್ ಡಿ ಅಲ್ಮೇಡಾ ಭಾರತಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾನೆ. ಈ ಫ್ರಾನ್ಸಿಸ್ ಡಿ ಅಲ್ಮೇಡಾ ತನ್ನ ನೌಕಾಶಕ್ತಿಯನ್ನ ಬಲಪಡಿಸುವ ಸಲುವಾಗಿ ಒಂದು ನೀತಿಯನ್ನ ಜಾರಿಗೆ ಮಾಡ್ತಾನೆ. ಅದನ್ನೇ ನೀಲಿ ನೀರಿನ ನೀತಿ ಅಂತ ಕರೀತಾರೆ, ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಪೋರ್ಚುಗೀಸ್ ಮನೆತನವನ್ನು ಸ್ಥಾಪಿಸಿರ್ತಕ್ಕಂಥ ನಿಜವಾದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಅಲ್ಬುಕರ್ಕ್ ಅಂತ ಹೇಳ್ತಾರೆ. ಸಾಮಾನ್ಯ ಶಕ ವರ್ಷ 1510ರಲ್ಲಿ ಬಿಜಾಪುರದ ಸುಲ್ತಾನ ಕಡೆ ಇರ್ತಕ್ಕಂಥ ಗೋವಾವನ್ನ ಈ ಅಲ್ಬುಕರ್ಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಗೆದ್ಕೋತಾನೆ. ಸೊ ಗೆದ್ದ ನಂತರ ಅದನ್ನೇ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಮಾಡ್ಕೊಳ್ತಾನೆ. ಆಮೇಲೆ ಸುಮಾರು 1 ಶತಮಾನದವರೆಗೆ ಭಾರತದ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪಿಸ್ತಾರೆ. ಯಾರು? ಪೋರ್ಚುಗೀಸರು. ಕಡೆಗೆ ಏನಾಗ್ತದಪ್ಪ ಅಂತಂದ್ರೆ ಡಚ್ಚರು ಮತ್ತು ಇಂಗ್ಲಿಷರು ಭಾರತಕ್ಕೆ ಬರ್ತಾರೆ. ಸೊ ಭಾರತಕ್ಕೆ ಬಂದ ನಂತರ ಈ ಪೋರ್ಚುಗೀಸರು ರಾಜಕೀಯವಾಗಿ ದುರ್ಬಲ ಆಗ್ತಾರೆ. ಈ ಪೋರ್ಚುಗೀಸರ ನಂತರ ಎರಡನೇದವರು ಯಾರು ಬರ್ತಾರಪ್ಪ ಅಂತಂದ್ರೆ ಡಚ್ಚರು ಭಾರತವನ್ನ ಪ್ರವೇಶಿಸ್ತಾರೆ. ಡಚ್ಚರು ಮೂಲತಃ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಅಂತ ಕರೀತಾರೆ. ಇವರ ಮೂಲ ದೇಶ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಯಾರದು? ಡಚ್ಚರ್ದು. ಸಾಮಾನ್ಯ ಶಕ ವರ್ಷ 1602ರಲ್ಲಿ ಅಂದ್ರೆ 1602ರಲ್ಲಿ ಡಚ್ಚರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಈ ಡಚ್ಚರು ಭಾರತ, ಜಾವಾ, ಸುಮಾತ್ರ ಮತ್ತು ಇಂಡೋನೇಷ್ಯಾ ಅಂತಕ್ಕಂಥ ಸಾಂಬಾರು ದ್ವೀಪಗಳಿಗೆ ಪ್ರವೇಶವನ್ನು ಹೊಂದುತ್ತಾರೆ. ಭಾರತದಲ್ಲಿ ಮುಖ್ಯವಾಗಿ ಡಚ್ಚರು ಕೆಲವೊಂದಿಷ್ಟು ಕೋಟೆಗಳನ್ನು ಸ್ಥಾಪನೆಯನ್ನ ಮಾಡ್ತಾರೆ. ಕೋಟೆಗಳು ಅಂತ ಕರೀತಾರೆ. ಅದು ಸೂರತ್ ಆಗಿರ್ಬೋದು, ಬ್ರೋಚಲ್ ಆಗಿರ್ಬೋದು,
ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ ಮತ್ತು ಚಿನ್ನೂರು ಇವುಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಡಚ್ಚರು ಕೋಟೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಕೋಟೆಯಲ್ಲ ಕೋಟಿಗಳು ಅಂದರೆ ವ್ಯಾಪಾರ ಮಳಿಗೆಗಳು. ಇದರಿಂದ ಪೋರ್ಚುಗೀಸರು ಏನು ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಏಕಸ್ವಾಮ್ಯವನ್ನು ಮುರಿತಾರೆ. ಇಲ್ಲೆಲ್ಲ ಕಡೆ ಅವ್ರು ಏನು ಮಾಡ್ತಾರೆ, ಕೋಟೆಗಳನ್ನ ಸ್ಥಾಪನೆ ಮಾಡಿದ ನಂತರ ಡಚ್ಚರು ಆ ಪೋರ್ಚುಗೀಸರ ಏಕಸ್ವಾಮ್ಯ ಏನಾಗ್ತದಪ್ಪ ಅಂತಂದ್ರೆ ಮುರಿತದ. ಹಾಗಾದ್ರೆ ಹೇಳಿದ್ದೀನಿ, ಕೋಟೆಗಳಂದ್ರೆ ವ್ಯಾಪಾರಿ ವಸ್ತುಗಳ ದಾಸ್ತಾನುಗಳು ಮತ್ತು ಮಳಿಗೆಗಳು, ವ್ಯಾಪಾರವನ್ನು ಮಾಡ್ತಕ್ಕಂಥ ದಾಸ್ತಾನುಗಳು, ಮಳಿಗೆಗಳು, ಗೋಡೌನ್ಗಳೇ ಈ ಕೋಟೆಗಳು ಆಗಿದ್ದವು. ಇನ್ನು ಇಂಗ್ಲಿಷರು ಬರ್ತಾರೆ ಡಚ್ಚರಾದ ನಂತರ. ಅವರಲ್ಲಿ ಏನು ನೆನಪನ್ನ ಇಟ್ಕೊಳ್ಬೇಕಂದ್ರೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಸಾಮಾನ್ಯ ಶಕವರ್ಷ 31 ಡಿಸೆಂಬರ್ 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ 15 ವರ್ಷಗಳ ಪರವಾನಗಿಯನ್ನು ಪಡಿತಾಳೆ. ಯಾವಾಗ? 31 ಡಿಸೆಂಬರ್ 1600 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶದೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ 15 ವರ್ಷಗಳ ಕಾಲ ಅನುಮತಿಯನ್ನು ಪಡಿತಾಳೆ. 1600ರಲ್ಲಿ ಅನುಮತಿಯನ್ನು ಪಡೆದ ನಂತರ 1613ರಲ್ಲಿ ವ್ಯಾಪಾರವನ್ನು ಆರಂಭವನ್ನು ಮಾಡ್ತಾರೆ. ಅವಾಗ ಭಾರತದಲ್ಲಿ ಮೊಘಲ್ ಸಾಮ್ರಾಟ ಜಹಾಂಗೀರ ಇದ್ದ. ಈತ ಏನು ಮಾಡ್ತಾನಪ್ಪ ಅಂದ್ರೆ ಈ ಕಂಪನಿಯ ಮೊದಲ ದಾಸ್ತಾನು ಮಳಿಗೆ ಅಥವಾ ಫ್ಯಾಕ್ಟರಿಯನ್ನು ಸೂರತ್ನಲ್ಲಿ ತೆರೆಯಲು ಅನುಮತಿಯನ್ನು ಜಹಾಂಗೀರ ಕೊಡ್ತಾನೆ. ಆಮೇಲೆ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇಯ ಜೇಮ್ಸ್ ಈತನ ರಾಯಭಾರಿ ಇದ್ದ. ಯಾರು? ಸರ್ ಥಾಮಸ್ ರೋ. ಈ ಸರ್ ಥಾಮಸ್ ರೋ ಏನು ಮಾಡ್ತಾನಪ್ಪ ಅಂದ್ರೆ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನೆ. ಮತ್ತಷ್ಟು ಭಾರತದಲ್ಲಿ ಫ್ಯಾಕ್ಟರಿಯನ್ನು ತೆರಲಿಕ್ಕೆ ಅನುಮತಿಯನ್ನು ಬೇಡ್ತಾನೆ. ಯಾರಿಗೆ? ಜಹಾಂಗೀರನಿಗೆ. ಆವಾಗ ಅನುಮತಿಯನ್ನು ಕೊಡ್ತಾರೆ. ಸೂರತ್ನಲ್ಲಿ ಮೊದಲಿಗೆ ಸ್ಥಾಪಿಸಿರ್ತಕ್ಕಂಥ ದಾಸ್ತಾನು ಮಳಿಗೆ ಮುಂದೆ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಸಹಿತ ಏನಾಗ್ತದಪ್ಪ ಅಂದ್ರೆ ಫ್ಯಾಕ್ಟರಿಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಯಾರು? ಇಂಗ್ಲಿಷರು. ಮುಂದೆ ಇಲ್ಲಿ ಆ ವ್ಯಾಪಾರಗಳನ್ನು ಸ್ಥಾಪನೆ ಮಾಡಿದ ನಂತರ 1639ರಲ್ಲಿ ಇಂಗ್ಲಿಷರು ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡಿತಾರೆ. 1639 ಸಾಮಾನ್ಯ ಶಕವರ್ಷದಲ್ಲಿ ಇಂಗ್ಲಿಷರ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಸ್ವಲ್ಪ ಭೂಮಿಯನ್ನು ಪಡಿತಾರೆ. ಅಲ್ಲೇ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಅದುವೇ ಸೆಂಟ್ ಜಾರ್ಜ್ ಫೋರ್ಟ್ ಅಂತಕ್ಕಂಥ ಕೋಟೆ ಮದ್ರಾಸ್ನಲ್ಲಿ ನಿರ್ಮಾಣ ಆಗ್ತದೆ. ಆಮೇಲೆ ಈ ಎರಡನೆಯ ಚಾರ್ಲ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 1668ರಲ್ಲಿ ಈ ಮುಂಬೈ ನಗರವನ್ನು ಬಾಡಿಗೆಗೆ ತಗೋತಾನೆ. ಅದು ಎಷ್ಟಪ್ಪ ಅಂದ್ರೆ ವಾರ್ಷಿಕ 10 ಪೌಂಡ್ಗೆ ಒಂದು ಬೆಲೆಯನ್ನು ನಿಗದಿ ಮಾಡಿ ಮುಂಬೈಯನ್ನು ಬಾಡಿಗೆ ತಗೊಳ್ತಾನೆ ಎರಡನೆಯ ಚಾರ್ಲ್ಸ್. ಆಮೇಲೆ 1690ರಲ್ಲಿ ಈ ಹೂಗ್ಲಿ ನದಿ ದಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಊರುಗಳಿದ್ದವು. ಅದು ಸುತ್ತನತಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು ಮತ್ತು ಗೋವಿಂದಪುರ ಅಂತಕ್ಕಂಥ 3 ಹಳ್ಳಿಗಳನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ ನಂತರ ಅಲ್ಲೊಂದು ಕೋಟೆ ನಿರ್ಮಾಣ ಮಾಡ್ತಾರೆ. ಅದೇ ಪೋರ್ಟ್ ವಿಲಿಯಂ ಕೋಟೆ. ಈ ಪೋರ್ಟ್ ವಿಲಿಯಂ ಕೋಟೆಯ ಸುತ್ತಲೂ ಈಗೂ ಕೂಡ ಏನಾಗದಪ್ಪ ಅಂದ್ರೆ ಕಲ್ಕತ್ತಾ ಮಹಾನಗರ ಬೆಳೆದು ನಿಂತಿದೆ. 17ನೇ ಶತಮಾನದ ಕಡೆಯ ವೇಳೆಗೆ ಈ ಇಂಗ್ಲಿಷರು 3 ಪ್ರೆಸಿಡೆನ್ಸಿಗಳನ್ನಾಗಿ ಆಡಳಿತಕ್ಕಾಗಿ ಅನುಕೂಲಕ್ಕಾಗಿ ವಿಭಾಗವನ್ನು ಮಾಡ್ಕೊಳ್ತಾರೆ. ಅದು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ. ಈ 3 ಪ್ರೆಸಿಡೆನ್ಸಿಗಳಲ್ಲಿ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದ್ರೆ ಕೊನೆಯಲ್ಲಿ ಈ ಕಲ್ಕತ್ತಾ ಏನಾಗ್ತದಪ್ಪ ಅಂದ್ರೆ ಇಂಗ್ಲಿಷರ ರಾಜಧಾನಿಯಾಗಿ ಪರಿವರ್ತನೆ ಆಗ್ತದ. ಇನ್ನು 4ನೇದಕ್ಕೆ ಹೋಗೋಣ, ಫ್ರೆಂಚರ ಕಡೆಗೆ ಹೋಗೋಣ. ಈ ಫ್ರೆಂಚರಲ್ಲಿ ನೆನಪಿನಿಟ್ಕೊಳ್ತಕ್ಕಂಥದ್ದು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಮಾಡ್ತದ. ಮುಂದೆ 1668ರಲ್ಲಿ ಭಾರತದಲ್ಲಿ ಪ್ರಥಮ ದಾಸ್ತಾನು ಮಳಿಗೆ ಇವರೂ ಸಹಿತ ಸೂರತ್ನಲ್ಲಿ ಆರಂಭವನ್ನು ಮಾಡ್ತಾರೆ. 1674ರಲ್ಲಿ ವಾಲಿಕೊಂಡಪುರಂನ ಮುಸ್ಲಿಂ ಅಧಿಕಾರಿಯಿಂದ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತಕ್ಕಂಥ ಹಳ್ಳಿಯನ್ನು ಪಡಿತಾರೆ. ಅದೇ ಹಳ್ಳಿ ಏನಾಗ್ತದಪ್ಪ ಅಂದ್ರೆ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಪರಿವರ್ತನೆ ಆಗ್ತದ. ಮುಂದೆ ಅದನ್ನ ಪಾಂಡಿಚೇರಿಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಫ್ರೆಂಚರು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. 1746ರಲ್ಲಿ ಈ ಪಾಂಡಿಚೇರಿಯ ಗವರ್ನರ್ ಆಗಿ ಯಾರು ನೇಮಕ ಆಗ್ತಾರೆ ಅಂದ್ರೆ ಡೂಪ್ಲೆ ನೇಮಕ ಆಗ್ತಾನೆ. ಈ ಡೂಪ್ಲೆ ಆತನೊಂದು ಕನಸಿತ್ತು, ಏನಪ್ಪಾ ಅಂದ್ರೆ ನಮ್ಮ ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ. ಅದಕ್ಕಾಗಿ ಈ ದಕ್ಷಿಣ ಭಾರತದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸೋ ಸಲುವಾಗಿ ಆತ ಏನು ಮಾಡ್ತಾನೆ, ಡೂಪ್ಲೆ ಇಂಗ್ಲಿಷರೊಡನೆ ಯುದ್ಧಕ್ಕೆ ಇಳಿತಾನೆ. ಇವೇ ಯುದ್ಧಗಳು ಏನಾಗ್ತಾವಪ್ಪ ಅಂದ್ರೆ ಕಾರ್ನಾಟಿಕ್ ಯುದ್ಧಗಳ ನಡೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದ. ತಮಗೆ ಗೊತ್ತಾಗಿರ್ಬೋದು, ಕಾರ್ನಾಟಿಕ್ ಯುದ್ಧಗಳಿಗೆ ಮುಖ್ಯ ಕಾರಣ ಡೂಪ್ಲೆ ದಕ್ಷಿಣ ಭಾರತದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕೆಂಬ ಮಹಾದಾಸೆಯಿಂದ ಇಂಗ್ಲಿಷರೊಡನೆ ಯುದ್ಧಕ್ಕಿಳಿತಾನೆ. ಅದುವೇ ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಗ್ತದ. ಆಮೇಲೆ
ಈ ಪೋರ್ಚುಗೀಸರು ಮತ್ತು ಡಚ್ಚರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದ ರಾಜಕೀಯದಿಂದ ಹಿಂದೆ ಸರಿತಾರೆ. ಇವರು ಬಹಳಷ್ಟು ದುರ್ಬಲರಿದ್ರು, ಪೋರ್ಚುಗೀಸರು ಮತ್ತು ಡಚ್ಚರು. ಆದ್ರೆ ಈ ಬ್ರಿಟಿಷರು ಮತ್ತು ಫ್ರೆಂಚರು ಇವರಿಬ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ಪ್ರಭಾವವನ್ನ ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನವನ್ನ ತಮ್ಮದರಲ್ಲಿ ತೋರ್ಪಡಿಸ್ತಾರೆ. ಹೈದರಾಬಾದದ ಸಂಸ್ಥಾನ ಮತ್ತು ಈ ಕರ್ನಾಟಿಕ್ ಪ್ರಾಂತ್ಯಗಳ ರಾಜಕೀಯ ಅಸ್ಥಿರತೆಯ ಲಾಭವನ್ನ ಪಡಿತಾರೆ. ನೋಡಿ, ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಪ್ರಾಂತ್ಯಗಳಲ್ಲಿ ಬಹಳಷ್ಟು ರಾಜಕೀಯವಾಗಿ ದುರ್ಬಲ ಇತ್ತು. ಇದರ ಲಾಭವನ್ನ ಪಡೆಯುವ ಸಲುವಾಗಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಏನಾಗ್ತಾವಪ್ಪ ಅಂದ್ರೆ ಯುದ್ಧಗಳ ನಡೀತಾವೆ. ಇವೇ ಯುದ್ಧಗಳು ಏನಪ್ಪಾ ಅಂತಂದ್ರೆ ಕರ್ನಾಟಿಕ್ ಯುದ್ಧಗಳು. ಈ ಹೈದರಾಬಾದ್ನ ಸಂಸ್ಥಾನದ ಸ್ಥಾಪಕ 1724ರಲ್ಲಿ ಅಸಫ್ ಜಾ ಏನ್ ಮಾಡಿರ್ತಾನೆ, ಸ್ಥಾಪನೆಯನ್ನ ಮಾಡಿರ್ತಾನೆ ಹೈದರಾಬಾದ್ ಸಂಸ್ಥಾನ. ಆಮೇಲೆ ಈ ಕರ್ನಾಟಿಕ್ ಪ್ರಾಂತ್ಯವನ್ನ ಆಳ್ತಿಕ್ಕಂತ ದೊರೆ ಯಾರಪ್ಪ ಅಂದ್ರ ದೋಸ್ತ್ ಅಲಿ ಅಂತಕ್ಕಂಥವ್ರು. ಈಗ ಮೊದಲ ಕರ್ನಾಟಿಕ್ ಯುದ್ಧದ ಬಗ್ಗೆ ನೋಡೋಣ. ಮೊದಲ ಕರ್ನಾಟಿಕ್ ಯುದ್ಧ ನಡೆದಿರ್ತಕ್ಕಂಥದ್ದು 1746ರಲ್ಲಿ ನಡೀತದ, 1748ರಲ್ಲಿ ಮುಗಿತದ. ಫ್ರೆಂಚ್ ಸೇನಾ ಮುಖ್ಯಸ್ಥ ಲಾ ಬೋರ್ಡಿನಾ ಮಾರಿಷಸ್ನಿಂದ ಭಾರತಕ್ಕೆ ಬರ್ತಾನೆ. ಆ ಬಂದ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವು ಬ್ರಿಟಿಷರಿಂದ ಮದ್ರಾಸವನ್ನ ವಶಪಡಿಸಿಕೊಳ್ತಾನೆ. ಯಾರು? ಲಾ ಬೋರ್ಡಿನಾ ಅಂತಕ್ಕಂಥವನು. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮದ್ರಾಸನ್ನ ವಶಪಡಿಸಿಕೊಳ್ತಾನೆ. ಅವಾಗ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಕರ್ನಾಟಕದಲ್ಲಿ ನವಾಬ ಇದ್ದ ಯಾರು? ಅನ್ವರುದ್ದೀನ್. ಆ ಅನ್ವರುದ್ದೀನ ಸಹಾಯವನ್ನ ಕೇಳ್ತಾರೆ. ಆ ಒಂದು ಸೈನ್ಯವನ್ನ ಕಳಿಸ್ತಾನೆ. ಆದ್ರೆ ಆ ಸೈನ್ಯನೂ ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಸೋತ್ ಹೋಗ್ತದ. ಇಲ್ಲಿ ಆ ಡೂಪ್ಲೆಗೆ ತಿಳಿಸದೆ ಈ ಲಾಬೋರ್ಡಿನೋ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಬ್ರಿಟಿಷರಿಂದ ಹಣವನ್ನ ಪಡಿತಾನೆ. ಹಣವನ್ನ ಪಡೆದು ಏನ್ ಮಾಡ್ತಾನಪ್ಪ ಅಂದ್ರ ಮರಳಿ ಮತ್ತೆ ಏನ್ ಮಾಡ್ತಾನೆ, ಹೋಗ್ತಾನೆ. ಎಲ್ಲಿ? ಮಾರಿಷಸ್ಗೆ ಹೋಗ್ತಾನೆ. ಆಮೇಲೆ ಆ ಮದ್ರಾಸ್ ಅದೇ ಯಾರ್ದು ಉಳಿತದ? ಬ್ರಿಟಿಷರದಾಗಿನೇ ಉಳಿತದ. ಅವಾಗ ಈ ಒಂದು ನೀತಿಯಿಂದ ಡೂಪ್ಲೆಗೆ ಬಹಳಷ್ಟು ಕೋಪ ಬರ್ತದ. ಅವಾಗ ಕೋಪ ಬಂದು ಮತ್ತೆ ಮದ್ರಾಸ್ ಮೇಲೆ ಆತ ದಾಳಿ ಮಾಡ್ತಾನೆ. ಆದ್ರೆ ಅದೇನಾಗ್ತದಪ್ಪ ಅಂದ್ರೆ ವಿಫಲ ಆಗ್ತದ. ಆಮೇಲೆ ಈ ಮೊದಲ ಕರ್ನಾಟಿಕ್ ಯುದ್ಧ ಏನಾಗ್ತದಪ್ಪ ಅಂದ್ರೆ ಯುರೋಪ್ನಲ್ಲಿ ಅದು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಒಂದು ಒಪ್ಪಂದ ನಡೀತದ 1748ರಲ್ಲಿ. ಅದನ್ನ ಯಾವ ಒಪ್ಪಂದ ಅಂತ ಕರೀತಾರಪ್ಪ ಅಂದ್ರೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಅಂತ ಕರೀತಾರೆ. ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ ಲಾ ಚಾಪೆಲ್ ಅಂತಕ್ಕಂಥ ಒಪ್ಪಂದದ ಮೂಲಕ ಕೊನೆಗೊಳ್ತದ. ಇನ್ನ ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಹೋಗೋಣ. ಈ ಎರಡನೇ ಕರ್ನಾಟಿಕ್ ಯುದ್ಧಗಳು ನಡೆದಿರ್ತಕ್ಕಂಥದ್ದು 1749 ನಡೀತದ, 1754ರಲ್ಲಿ ಮುಗಿತದ. ಫ್ರೆಂಚರು ಸಲಾಬತ್ ಜಂಗ್ನನ್ನ ಹೈದರಾಬಾದಿನ ನಿಜಾಮನನ್ನಾಗಿ ಪಟ್ಟಕ್ಕೆ ಕೂಡಿಸ್ತಾರೆ. ಈ ಸಲಾಬತ್ ಜಂಗ್ನನ್ನ ಪಟ್ಟಕ್ಕೆ ಕೂಡಿಸಿದ ನಂತರ ಬುಸ್ಸಿ ಅಂತಕ್ಕಂಥ ಒಬ್ಬ ಸೈನಿಕ ಅಧಿಕಾರಿಯ ನೇತೃತ್ವದಲ್ಲಿ ಆ ಹೈದರಾಬಾದ್ಗೆ ಒಂದು ಸೈನ್ಯವನ್ನ ಸಹಿತ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಕ್ಷಣೆಗಾಗಿ ನೇಮಕವನ್ನ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ಕರ್ನಾಟಕದ ನವಾಬನನ್ನಾಗಿ ಏನ್ ಮಾಡ್ತಾರೆ, ಚಂದಾ ಸಾಹೇಬ್ನನ್ನ ಕೂಡಿಸ್ತಾರೆ. ಹೈದರಾಬಾದ್ ನಿಜಾಮನನ್ನಾಗಿ ಸಲಾಬತ್ ಜಂಗ್ನನ್ನ ಮಾಡಿದ್ರೆ ಕರ್ನಾಟಕದ ನವಾಬನನ್ನಾಗಿ ಚಂದಾ ಸಾಹೇಬ್ನನ್ನ ನೇಮಕವನ್ನ ಮಾಡ್ತಾರೆ ಫ್ರೆಂಚರು. ಈ ಸಮಯದಲ್ಲಿ ಏನಾಗ್ತದ ಅಂದ್ರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಈತ ಈ ಕರ್ನಾಟಿಕ್ ಪ್ರಾಂತ್ಯದ ರಾಜಧಾನಿ ಯಾವ್ದಿತ್ತು ಅಂದ್ರೆ ಆರ್ಕಾಟ್ ಇತ್ತು. ಆ ಆರ್ಕಾಟ್ ಮೇಲೆ ದಾಳಿಯನ್ನ ಮಾಡ್ತಾನೆ. ದಾಳಿ ಮಾಡಿದ ನಂತರ ಫ್ರೆಂಚರು ಮತ್ತು ಚಂದಾ ಸಾಹೇಬ್ನನ್ನ ಸೋಲಿಸ್ತಾನೆ ರಾಬರ್ಟ್ ಕ್ಲೈವ್. ಈ ಯುದ್ಧದಲ್ಲಿ ಆ ಚಂದಾ ಸಾಹೇಬ್ನನ್ನ ಬಂಧಿಸ್ತಾರೆ. ಬಂಧಿಸಿ ಹತ್ಯೆಯನ್ನ ಸಹಿತ ಮಾಡ್ತಾನೆ. ಆಮೇಲೆ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಚಂದಾ ಸಾಹೇಬನ ಕರ್ನಾಟಿಕ್ ಪ್ರಾಂತ್ಯಕ್ಕೆ ಮೊಹಮ್ಮದ್ ಅಲಿ ಅಂತಕ್ಕಂಥವನನ್ನ ನವಾಬನನ್ನಾಗಿ ನೇಮಕವನ್ನ ಮಾಡಿ ಹೋಗ್ತಾರೆ. ಇದು ಒಪ್ಪಂದ ಕೂಡ ಇದು ಒಂದು 1754ರಲ್ಲಿ ಪಾಂಡಿಚೇರಿ ಒಪ್ಪಂದ ಅಂತ ಆಗತ್ತೆ. ಈ ಪಾಂಡಿಚೇರಿ ಒಪ್ಪಂದದ ಮೂಲಕ ಈ ಯುದ್ಧ ಏನಾಗ್ತದಪ್ಪ ಅಂದ್ರೆ ಕೊನೆ ಆಗ್ತದ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು, ಡೂಪ್ಲೆ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸೈನ್ಯವನ್ನ ಹಿಂದಕ್ಕೆ ಕರ್ಸ್ಕೊಳ್ತಾನೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಅವರ ಒಂದು ರಾಜಕೀಯ ಹಿನ್ನಡೆ ಪ್ರಾರಂಭ ಆಗ್ತದ. ಯಾರ್ದು? ಫ್ರೆಂಚರದ್ದು ಅಂತ ಹೇಳ್ತೀವಿ. ಇದೇ ಎರಡನೆಯ ಕರ್ನಾಟಿಕ್ ಯುದ್ಧ. ವಿದ್ಯಾರ್ಥಿಗಳೇ, ನಾವು ಸಮಾಜ ವಿಜ್ಞಾನ ವಿಷಯದ ಭಾಗ 1ರಲ್ಲಿ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಮೊದಲ ಭಾಗದ ನೋಟ್ಸ್ ಅನ್ನ ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ಲಿಂಕ್ ಅನ್ನ ಸಜೆಸ್ಟ್ ಮಾಡ್ತಾ ಇದೆ, ಅದನ್ನು ಒತ್ತಿ ಮೊದಲ ಭಾಗದ ನೋಟ್ಸ್ ಅನ್ನ ನೋಡಬಹುದು. ಪಾಠವನ್ನು ಮುಂದುವರೆಸೋಣ. ಇಲ್ಲಿದೆ ಮೂರನೇ ಕರ್ನಾಟಿಕ್ ಯುದ್ಧ. ಈ ಮೂರನೇ ಕರ್ನಾಟಿಕ್ ಯುದ್ಧ ನಡೆದಿರ್ತಕ್ಕಂಥದ್ದು 1756ರಲ್ಲಿ ನಡೀತು. 1763ರಲ್ಲಿ ಈ ಮೂರನೇ ಕರ್ನಾಟಿಕ್ ಯುದ್ಧ ಕೊನೆಗೊಳ್ತು. ಫ್ರೆಂಚರ ಅಧಿಕಾರಿಯಾಗಿರ್ತಕ್ಕಂಥ ಕೌಂಟ್ ಡಿ ಲಾಲಿ ಈತನ ನೇತೃತ್ವದಲ್ಲಿ ಏನಾಗ್ತದಪ್ಪ ಅಂದ್ರೆ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆಮೇಲೆ
ಇಲ್ಲಿ ಈ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಫ್ರೆಂಚರ ಕೌಂಟ್ ಡಿ ಲಾಲಿಯ ನೇತೃತ್ವದಲ್ಲಿ ಬಂದಿರತಕ್ಕಂಥ ಸೈನ್ಯವನ್ನ ಸೋಲಿಸ್ತಾನೆ. ಆಮೇಲೆ ಈ ಒಂದು ಯುದ್ಧದಲ್ಲಿ ಬುಸ್ಸಿ ಅಂತಕ್ಕಂಥ ಒಬ್ಬ ಸೈನಿಕ ಅಧಿಕಾರಿಯನ್ನ ಸೆರೆ ಹಿಡಿತಾರೆ. ಆದ್ರೆ ಈ ಕೌಂಟ್ ಡಿ ಲಾಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡು ಹೋಗ್ತಾನೆ. ಅಂತಿಮವಾಗಿ ಏನಾಗ್ತದಪ್ಪ ಅಂದ್ರೆ ಈ ಸರ್ ಐರ್ಕೂಟ್ ಪಾಂಡಿಚೇರಿ ಮೇಲೆ ಮುತ್ತಿಗೆಯನ್ನು ಹಾಕಿದಾಗ ಈ ಕೌಂಟ್ ಡಿ ಲಾಲಿ ಏನ್ ಮಾಡ್ತಾನಪ್ಪ ಅಂದ್ರೆ 1761ರಲ್ಲಿ ಬಂದು ಶರಣಾಗ್ತಾನೆ. ಆಮೇಲೆ ಈ ಯುದ್ಧದ ಮೂಲಕ ಫ್ರೆಂಚರ ಎಲ್ಲಾ ನೆಲೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಳೆದುಕೊಳ್ತಾರೆ. ಈ ಯುದ್ಧ ಕೂಡ ಪ್ಯಾರಿಸ್ ಒಪ್ಪಂದದ ಮೂಲಕ ಏನಾಗ್ತದ ಕೊನೆಗಾಗ್ತದ. ಈ ಒಪ್ಪಂದದಲ್ಲಿ ಏನಾಗ್ತದ ಅಂದ್ರೆ ಪಾಂಡಿಚೇರಿ ಫ್ರೆಂಚರಿಗೆ ಮರಳಿ ಕೊಟ್ಬಿಡ್ತಾರೆ. ಇನ್ನ ಇಲ್ಲಿ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ಮತ್ತು ಡೂಪ್ಲೆ ಅಂತಕ್ಕಂಥ ಇಬ್ಬರ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ತಾವುಗಳು ತಿಳ್ಕೋಬೇಕು. ರಾಬರ್ಟ್ ಕ್ಲೈವ್ ಯಾರಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನ ಕಟ್ಟಿದ ಪ್ರಥಮ ಅಧಿಕಾರಿ. ಈ ಡೂಪ್ಲೆ 1742ರಲ್ಲಿ ಭಾರತಕ್ಕೆ ಫ್ರೆಂಚ್ ಗವರ್ನರ್ ಜನರಲ್ ಆಗಿ ನೇಮಕವನ್ನಾಗಿರ್ತಕ್ಕಂಥ ಅಧಿಕಾರಿ. ಅವ್ರ ಬಗ್ಗೆ ಸ್ವಲ್ಪ ತಮಗೆ ಅರಿವಿರಲಿ. ಮುಂದೆ ಈ ಡೂಪ್ಲೆಯ ಒಂದು ಕನಸಿತ್ತು, ಭಾರತದ ಮೇಲೆ ರಾಜಕೀಯ ಅಧಿಪತ್ಯ ಸ್ಥಾಪನೆಯ ಕನಸನ್ನ ಡೂಪ್ಲೆ ಈ ಫ್ರೆಂಚ್ ಗವರ್ನರ್ ಜನರಲ್ ಕಂಡಿದ್ದ. 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಬಂಗಾಳ ಪ್ರಾಂತದ ಮೇಲೆ ಬ್ರಿಟಿಷರು ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ. ಈ ಪ್ರಾಂತದ ಮೇಲೆ ಕಂಪನಿ ಬಹಳಷ್ಟು ಲಾಭವನ್ನ ಗಳಿಸ್ತದ ಬಂಗಾಳ ಪ್ರಾಂತದ ಮೇಲೆ. ಈ ಕಂಪನಿ ಲಾಭವನ್ನ ಪಡಿಲಿಕ್ಕೆ ಮುಖ್ಯ ಕಾರಣ ಒಂದು ಅದೇನಂದ್ರೆ 1717ರಲ್ಲಿ ಮೊಘಲ್ ರಾಜನಾಗಿರ್ತಕ್ಕಂಥ ಫಾರೂಕ್ ಸಿಯಾ ಈ ಬಂಗಾಳದಲ್ಲಿ ಕಂಪನಿಯವರು ಮುಕ್ತ ವ್ಯಾಪಾರವನ್ನ ಮಾಡಲಿಕ್ಕೆ ದಸ್ತಕಗಳನ್ನ ಕೊಡ್ತಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಬಂಗಾಳ ಪ್ರಾಂತದಲ್ಲಿ ಕಂಪನಿಯವರು ಅತಿ ಹೆಚ್ಚು ಲಾಭವನ್ನ ಗಳಿಸಲಿಕ್ಕೆ ಕಾರಣನೇ ಈ ಮೊಘಲ್ ರಾಜ ಫಾರೂಕ್ ಸಿಯಾನ ದಸ್ತಕಗಳು. ಹಾಗಾದ್ರೆ ದಸ್ತಕಗಳು ಅಂದ್ರೆ ಏನು? ದಸ್ತಕ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ತೆರಿಗೆಯನ್ನ ಕೊಡ್ಲಾರ್ದೆ ಸರಕುಗಳನ್ನ ಆಮದು ಮಾಡೋದು ಮತ್ತು ರಫ್ತು ಮಾಡೋದು ಮತ್ತು ಸರಕುಗಳ ಸಾಗಾಣಿಕೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಪರವಾನಿಗೆ ಪತ್ರ, ಅನುಮತಿ ಪತ್ರ. ವ್ಯಾಪಾರ ಮಾಡಲಿಕ್ಕೆ ಸುಂಕವನ್ನೇ ಕೊಡೋದಿಲ್ಲ, ತೆರಿಗೆಯನ್ನು ಕೊಡಲಾರ್ದೆ ಮುಕ್ತವಾಗಿ ವ್ಯಾಪಾರವನ್ನ ಮಾಡೋದು, ಅದುವೇ ದಸ್ತಕಗಳು ಅಂತ ಕರೀತಾರೆ. ಇನ್ನ ಈ ಕಂಪನಿ ನೌಕರರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ದಸ್ತಕಗಳನ್ನ ತಮ್ಮ ಖಾಸಗಿ ವ್ಯವಹಾರಕ್ಕೆ ಬಳಸ್ತಾರೆ. ಬಳಸಿಕೊಂಡು ದುರುಪಯೋಗವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದರಿಂದ ಈ ಬ್ರಿಟಿಷ್ ಕಂಪನಿಯವರಿಗೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗ್ತದ. ಇದೇ ವಿಚಾರ ಏನಾಗ್ತದಪ್ಪ ಅಂದ್ರೆ ಕಂಪನಿ ಮತ್ತು ನವಾಬನ ನಡುವೆ ಯುದ್ಧಕ್ಕೆ ಕಾರಣ ಆಗ್ತದ, ದಸ್ತಕಗಳ ದುರುಪಯೋಗದ ವಿಚಾರ. ಇದರಿಂದ ಕಂಪನಿ ಬಹಳಷ್ಟು ನಷ್ಟದಲ್ಲಿ ಹೋಗ್ತದ. ಇದರ ಪರಿಣಾಮವಾಗಿ ಒಂದೆರಡು ಯುದ್ಧಗಳು ನಮ್ಮ ಭಾರತದ ಇತಿಹಾಸದಲ್ಲಿ ನಡೀತವೆ. ಅದುವೇ ಮೊದಲ ಯುದ್ಧ ಪ್ಲಾಸಿ ಕದನ, ಎರಡನೆಯ ಕದನ ಬಕ್ಸಾರ್ ಕದನ. ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಪ್ಲಾಸಿ ಕದನದಲ್ಲಿ ಏನಿದೆ ಅಂತ. ಈ ಪ್ಲಾಸಿ ಕದನ ನಡೆದಿರ್ತಕ್ಕಂಥದ್ದು 1757ರಲ್ಲಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ ವರ್ಷ. 1756ರಲ್ಲಿ ಬಂಗಾಳದ ನವಾಬನಾಗಿರ್ತಕ್ಕಂಥ ಅಲಿ ವರ್ದಿ ಖಾನ್ ಏನಾಗ್ತಾನಪ್ಪ ಅಂದ್ರೆ ತೀರ್ಕೋತಾನೆ. ಈ ಅಲಿ ವರ್ದಿ ಖಾನ್ ತೀರ್ಕೊಂಡ ನಂತರ ಆತನ ಮೊಮ್ಮಗನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲ್ ಏನ್ ಮಾಡ್ತಾನಪ್ಪ ಅಂದ್ರೆ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಈ 1757ರಲ್ಲಿ ಈ ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಮತ್ತು ಈ ಬ್ರಿಟಿಷರ ನಡುವೆ ಏನಾಗ್ತದಪ್ಪ ಅಂದ್ರೆ ಪ್ಲಾಸಿ ಕದನ ಆರಂಭ ಆಗ್ತದ. ಹಾಗಾದ್ರೆ ಪ್ಲಾಸಿ ಕದನದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಏನು? ಸೊ ಮೊದಲನೇದಾಗಿ ಈ ದಸ್ತಕಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಇರ್ತಕ್ಕಂಥ ದಸ್ತಕಗಳ ದುರುಪಯೋಗ ಆಗಿದ್ದು. ಎರಡನೇದು ಈ ಬ್ರಿಟಿಷರು ಅನುಮತಿ ಇಲ್ಲದೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಲ್ಕತ್ತಾ ಕೋಟೆಯನ್ನ ದುರಸ್ತಿಯನ್ನ ಮಾಡಿರ್ತಾರೆ. ಮೂರನೇದು ಈ ಸಿರಾಜ್ 146 ಬ್ರಿಟಿಷ್ ಅಧಿಕಾರಿಯನ್ನ ಒಂದು ಕೊಠಡಿಯಲ್ಲಿ ಬಂಧಿಸಿರ್ತಾನೆ. ಅದನ್ನೇ ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಈ 3 ಪಾಯಿಂಟ್ಗಳು ಏನಪ್ಪಾ ಅಂದ್ರೆ ಪ್ಲಾಸಿ ಕದನಕ್ಕೆ ಇರತಕ್ಕಂಥ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇಲ್ಲಿ ರಾಬರ್ಟ್ ಕ್ಲೈವ್ 1757 ಜೂನ್ 23ಕ್ಕೆ ಸಿರಾಜ್ ಉದ್ ದೌಲನ ಮೇಲೆ ಕದನವನ್ನ ಸಾರ್ತಾನೆ. ಅದುವೇ ಪ್ಲಾಸಿ ಕದನ. ಇದು ನಡೆದಿರ್ತಕ್ಕಂಥದ್ದು ಜೂನ್ 23, 1757ರಲ್ಲಿ. ಸೊ ಈ ಕಡೆ ಬ್ರಿಟಿಷ್ ಕಡೆಯಿಂದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಬರ್ಟ್ ಕ್ಲೈವ್. ಈ ಒಂದು ಕದನದಲ್ಲಿ ಸಿರಾಜ್ ಉದ್ ದೌಲ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೆರೆ ಹಿಡಿದು ಕೊಂತಾರೆ. ಹಾಗಾದ್ರೆ ಈ ಪ್ಲಾಸಿ ಕದನದ ಪರಿಣಾಮಗಳು ಯಾವುವು? ಇದನ್ನ ಏಪ್ರಿಲ್ 2015, ಜೂನ್ 2017ರಲ್ಲಿ 2 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ಲಾಸಿ ಕದನದ ಪರಿಣಾಮಗಳು.
ಮೊಟ್ಟ ಮೊದಲು ಪ್ಲಾಸಿ ಕದನದ ಪರಿಣಾಮದಿಂದ ಇದು ಗೊತ್ತಾಗ್ತದಲ್ಲ, ಭಾರತೀಯರ ಜನರಲ್ಲಿರ್ತಕ್ಕಂಥ ಅನೈತಿಕತೆ ಮತ್ತು ಅಸಂಘಟನೆ ಅದೇನಾಗ್ತದಪ್ಪ ಅಂದ್ರೆ ಜಗಜ್ಜಾಹೀರ ಆಗ್ತದ. ಇಲ್ಲಿರ್ತಕ್ಕಂಥ ವ್ಯಾಪಾರಿ ವರ್ಗದಲ್ಲಿರ್ತಕ್ಕಂಥ ಲೋಭಿತನ, ಸ್ವಾರ್ಥ ಪ್ರದರ್ಶನಗೊಳ್ತದ. ಮೀರ್ ಜಾಫರ್ ಬಂಗಾಳದ ನವಾಬನನ್ನಾಗಿ ಪಟ್ಟಕ್ಕೆ ಬರ್ತಾನೆ. ಮತ್ತೆ ಕಂಪನಿಯವರು ಬಂಗಾಳದ ಮೇಲೆ ವ್ಯಾಪಾರವನ್ನ ಮಾಡಲಿಕ್ಕೆ ಅನಿರ್ಬಂಧಿತವಾಗಿರ್ತಕ್ಕಂಥ ಹಕ್ಕನ್ನು ಪಡೆದುಕೊಳ್ತಾರೆ. ಈ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿಯನ್ನ ಕೊಡ್ತಾನೆ. ಮುಂದೆ ಹೋಗೋಣ. ಮುಂದೆ ಇರ್ತಕ್ಕಂಥ ಒಂದು ವಿಷಯ ಹೀಗಿದೆ ಮಕ್ಕಳೇ. ಈ ಮೀರ್ ಜಾಫರ್ ಕಂಪನಿ ಮತ್ತು ತನ್ನ ನೌಕರರ ಕೈಗೊಂಬೆ ಆಗ್ತಾನೆ ಮತ್ತು ಮೀರ್ ಜಾಫರ್ ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾನೆ. ಈ ಮೀರ್ ಜಾಫರ್ನ ಒಂದು ಬೊಕ್ಕಸ, ಆತನ ಖಜಾನೆ ಖಾಲಿ ಆಗ್ತದೆ. ಈ ಬ್ರಿಟಿಷರು ಮೀರ್ ಜಾಫರ್ನನ್ನ ಅಸಮರ್ಥ ಅಂತ ತಿಳ್ಕೊಂಡು ಆತನನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪದಚ್ಯುತಿಗೊಳಿಸ್ತಾರೆ. ಈ ಮೀರ್ ಜಾಫರನ್ನ ಕೆಳಗಿಳಿಸಿ ಮೀರ್ ಖಾಸಿಂನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಅದುವೇ ಪ್ಲಾಸಿ ಕದನ ಇತ್ತು. ಇನ್ನು ಬಕ್ಸಾರ್ ಕದನಕ್ಕೆ ಹೋಗೋಣ. ಈ ಬಕ್ಸಾರ್ ಕದನ ನಡೆದಿರ್ತಕ್ಕಂಥದ್ದು 1764ರಲ್ಲಿ. ಈ ಮೀರ್ ಖಾಸಿಂ ಕಂಪನಿಗೆ 2 ಲಕ್ಷ ಪೌಂಡ್ ಮತ್ತು ಕೆಲವು ಪ್ರದೇಶಗಳನ್ನ ಬಿಟ್ಟುಕೊಟ್ಟ ನಂತರ ಈತ ಮೀರ್ ಖಾಸಿಂ ನಾನೇ ಸ್ವತಂತ್ರ ರಾಜ ಅಂತಕ್ಕಂಥ ಭಾವನೆ ಅವನಲ್ಲಿ ಬರ್ತದ. ಮತ್ತೆ ತನ್ನ ಒಂದು ಆಡಳಿತದಲ್ಲಿರ್ತಕ್ಕಂಥ ದಸ್ತಕಗಳ ದುರುಪಯೋಗ ಆಗಿರ್ತಕ್ಕಂಥನ ಪರಿಶೀಲಿಸ್ತಾನೆ. ಈ ಪರಿಶೀಲಿಸಿ ಬಂಗಾಳದಲ್ಲಿ ಎಲ್ಲಾ ವ್ಯಾಪಾರ ಕೂಡ ಸುಂಕ ಮುಕ್ತ ಎಂದು ಘೋಷಣೆಯನ್ನ ಮಾಡ್ತಾನೆ ಮೀರ್ ಖಾಸಿಂ. ಇದರಿಂದ ಭಾರತೀಯರು ಯಾವುದೇ ರೀತಿಯ ಒಂದು ಸುಂಕ ಇಲ್ಲದೆ ವ್ಯಾಪಾರವನ್ನ ಮಾಡ್ತಾರೆ, ಬ್ರಿಟಿಷರಿಗೆ ನೇರ ಸ್ಪರ್ಧೆಯನ್ನ ಒಡ್ತಾರೆ. ಇದರಿಂದ ಬ್ರಿಟಿಷರ ವ್ಯಾಪಾರದ ಮೇಲೆ ಭಾರಿ ಹೊಡೆತವನ್ನ ಬೀಳ್ತದ. ಇದೇ ಕಾರಣಕ್ಕಾಗಿ ಆ ಬ್ರಿಟಿಷರು ಮೀರ್ ಖಾಸಿಂನನ್ನ ಕೆಳಗಡೆ ಇಳಿಸ್ತಾರೆ, ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಈ ಮೀರ್ ಖಾಸಿಂನನ್ನ ಕೆಳಗೆ ಇಳಿಸಿದ ನಂತರ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಘಟನಾತ್ಮಕವಾಗಿ ಬ್ರಿಟಿಷರನ್ನ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಯೋಜನೆಯನ್ನ ಹಾಕಿಕೊಳ್ತಾನೆ. ಈತ ತನ್ನ ಸಹಾಯಕ್ಕೆಂದೇ ಮೊಘಲ್ನ ದೊರೆ 2ನೇ ಶಾ ಆಲಂ ಆಗಿರ್ಬೋದು ಮತ್ತು ಔದ್ನ ರಾಜ್ಯ ಶುಜ್ ಉದ್ ದೌಲ್ ಈ ಇಬ್ಬರೊಂದಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಈ ಮೀರ್ ಖಾಸಿಂ, 2ನೇ ಶಾ ಆಲಂ ಮತ್ತು ಶುಜ್ ಉದ್ ದೌಲ್ ಈ 3 ಸಂಯುಕ್ತ ಸೇನೆಗಳು ಬ್ರಿಟಿಷ್ ಅಧಿಕಾರಿ ಹೆಕ್ಟರ್ ಮೊನ್ರೋ ಈತನ ನೇತೃತ್ವದಲ್ಲಿ ಬಕ್ಸಾರ್ ಅಂತಕ್ಕಂಥ ಸ್ಥಳದಲ್ಲಿ 1764ರಲ್ಲಿ ಮುಖಾಮುಖಿ ಆಗ್ತವೆ, ಯುದ್ಧ ಆಗ್ತದ. ಈ ಒಂದು ಯುದ್ಧದಲ್ಲಿ ಮೀರ್ ಖಾಸಿಂ ಸೋತು ಪಲಾಯನವನ್ನ ಆಗ್ತಾನೆ, ಓಡಿ ಹೋಗ್ತಾನೆ. ಶಾ ಆಲಂ ಏನಾಗ್ತಾನಪ್ಪ ಅಂದ್ರೆ ಬ್ರಿಟಿಷರಿಗೆ ಶರಣಾಗ್ತಾನೆ. ಇನ್ನು ಈ ಬಕ್ಸಾರ್ ಕದನದ ಪರಿಣಾಮಗಳು ಏನು? ಇದನ್ನ ಏಪ್ರಿಲ್ 2018, ಮಾರ್ಚ್ 2019ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಬಕ್ಸಾರ್ ಕದನದ ಪರಿಣಾಮಗಳನ್ನ ಬರೆಯಿರಿ. ಏನಪ್ಪ ಅಂದ್ರೆ ಒಂದನೇದು, 2ನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನ ನೀಡ್ತಾನೆ. ಹಾಗಾದ್ರೆ ದಿವಾನಿ ಹಕ್ಕು ಅಂದ್ರೆ ಏನು? ಭೂ ಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕನ್ನ ದಿವಾನಿ ಹಕ್ಕಂತ ಕರೀತಾರೆ. ಆದ್ರೆ ಆ ಬಂಗಾಳದ ಮೇಲೆ ಎಲ್ಲಾ ಒಂದು ಭೂ ಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕನ್ನ 2ನೇ ಶಾ ಆಲಂ ಕಂಪನಿಯವರಿಗೆ ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಇದು ಮೊದಲ ಪರಿಣಾಮ. ಎರಡನೇದು, ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿರ್ತಕ್ಕಂಥ ಎಲ್ಲಾ ಹಕ್ಕನ್ನ ಕಂಪನಿಗೆ ಬಿಟ್ಟು ಕೊಡ್ತಾನೆ. ಶುಜ್ ಉದ್ ದೌಲ್ ಈ ಮಾಡಿರ್ತಕ್ಕಂಥ ಯುದ್ಧ ನಷ್ಟವಾಗಿ ಆತ ಕಂಪನಿಗೆ 50 ಲಕ್ಷ ರೂಪಾಯಿ ಕೊಡಬೇಕಾಗ್ತದ. ಮೀರ್ ಜಾಫರ್ನ ಮರಣದ ನಂತರ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಬಂಗಾಳದ ಒಂದು ಆಡಳಿತದ ಹೊಣೆಯನ್ನ ಕಂಪನಿಯವರೇ ಏನ್ ಮಾಡ್ತಾರಪ್ಪ ಅಂದ್ರೆ ತಗೊಳ್ತಾರೆ. ಈ ಬಕ್ಸಾರ್ ಕದನದ ಮೂಲಕ ನಿಜಕ್ಕೂ ಕೂಡ ಬ್ರಿಟಿಷರು ಬಂಗಾಳ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು ಮತ್ತು ಬಿಹಾರದಲ್ಲಿ ನಿಜವಾದ ಒಡೆಯರಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಭುತ್ವವನ್ನ ಮೆರಿತಾರೆ. ಇಲ್ಲಿ ಒಂದು ದ್ವಿಪ್ರಭುತ್ವ ಪದ್ಧತಿ ಅಥವಾ ದ್ವಿಪ್ರಭುತ್ವ ನೀತಿ ಅಂತ ಒಂದು ಬರುತ್ತೆ. ಇದನ್ನ ಈ ದ್ವಿಪ್ರಭುತ್ವ ನೀತಿಯನ್ನ ಜಾರಿ ಮಾಡಿರ್ತಕ್ಕಂಥವ್ರು ರಾಬರ್ಟ್ ಕ್ಲೈವ್ ಅಂತಕ್ಕಂಥವ್ನು 1765ರಲ್ಲಿ ಬಂಗಾಳದಲ್ಲಿ. ದ್ವಿಪ್ರಭುತ್ವವನ್ನು ರಾಬರ್ಟ್ ಕ್ಲೈವ್ 1765 ಬಂಗಾಳದಲ್ಲಿ ಜಾರಿಯನ್ನ ಮಾಡಿದನು. ದ್ವಿಪ್ರಭುತ್ವ ಅಂದ್ರೆ 2 ಪ್ರಭುತ್ವ. ಏನಂದ್ರೆ ಮೊದಲನೇದು ಬ್ರಿಟಿಷರಿಗಿದೆ, ಎರಡನೇದು ನವಾಬನಿಗೆ ಇದೆ. ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕನ್ನು ಪಡಿತಾರೆ. ನವಾಬ ಏನ್ ಮಾಡ್ತಾನಪ್ಪ ಅಂದ್ರ ಆಡಳಿತ ಮತ್ತು ನ್ಯಾಯ ಕೊಡ್ತಕ್ಕಂಥ ಆಡಳಿತಾತ್ಮಕ ಕೆಲಸವನ್ನ ಮಾಡ್ತಾನೆ. ಇದೇ ದ್ವಿಪ್ರಭುತ್ವ ನೀತಿ. ಬ್ರಿಟಿಷರು ಒಂದ್ ಮಾಡ್ತಕ್ಕಂಥ ಕೆಲಸ ಭೂ ಕಂದಾಯ ವಸೂಲಿ, ನವಾಬ ಮಾಡ್ತಕ್ಕಂಥ ಕೆಲಸ ಆಡಳಿತಾತ್ಮಕ. ಇದನ್ನೇ ನಾವು ಏನಂತ ಕರಿತೇವಪ್ಪ ಅಂದ್ರೆ ದ್ವಿಪ್ರಭುತ್ವ ನೀತಿ ಅಂತ ಕರಿತೀವಿ. ಇಲ್ಲಿಗೆ ಪಾಠ ಮುಗೀತು.
ಇನ್ನು ಕೆಲವೊಂದಿಷ್ಟು ವರ್ಷಗಳನ್ನ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಇಂಗ್ಲೆಂಡ್ನಲ್ಲಿ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ನೆದರ್ಲ್ಯಾಂಡ್ನಲ್ಲಿ ಸ್ಥಾಪನೆ ಆಯಿತು. 1619ರಲ್ಲಿ ಜಹಾಂಗೀರ್ ಸೂರತ್ನಲ್ಲಿ ಕಂಪನಿಯವರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಡ್ತಾನೆ. 1639ರಲ್ಲಿ ಇಂಗ್ಲಿಷರು ಮೊದಲ ವ್ಯಾಪಾರ ಮಳಿಗೆ ಮದ್ರಾಸ್ನಲ್ಲಿ ಆರಂಭ ಮಾಡ್ತಾರೆ. 1664ರಲ್ಲಿ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರಾನ್ಸ್ನಲ್ಲಿ ಸ್ಥಾಪನೆ ಆಗ್ತದೆ. ಈ ಸ್ವಲ್ಪ ವರ್ಷ ಮತ್ತು ವಿಷಯವನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ರಿ. ಈ ಪಾಠದಲ್ಲಿ ಒಂದು ನಕ್ಷೆ ಬರ್ತದೆ, ಅದೇ ಏನಪ್ಪಾ ಅಂದ್ರೆ ಭಾರತದಲ್ಲಿ ಯುರೋಪರ ನೆಲೆಗಳು. ಇಲ್ಲಿ ಈ ನಕ್ಷೆಯಲ್ಲಿ ತಾವುಗಳು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಹಿತ ನೋಡಬಹುದು ವಿದ್ಯಾರ್ಥಿಗಳೇ. ಅಲ್ಲಿ ಬಿ ಅಂದರೆ ಬ್ರಿಟಿಷರ ಒಂದು ನೆಲೆಗಳು ಸ್ಥಳಗಳು, ಎಫ್ ಅಂದರೆ ಫ್ರೆಂಚರ ನೆಲೆಗಳು, ಡಿ ಅಂದರೆ ಡಚ್ಚರ ನೆಲೆಗಳು, ಪಿ ಅಂದರೆ ಪೋರ್ಚುಗೀಸರ ನೆಲೆಗಳು. ಅದನ್ನ ಸ್ವಲ್ಪ ನಕ್ಷೆಯಲ್ಲಿರ್ತಕ್ಕಂಥ ಸ್ಥಳಗಳ ಸ್ವಲ್ಪ ಅರಿವಿರಲಿ, ಯಾಕಂದ್ರೆ ನಕ್ಷೆಯಲ್ಲಿ ಗುರುತು ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಥಳಗಳನ್ನು ಕೊಟ್ಟರು ತಮಗೆ ಕೊಡಬಹುದು. ಸೊ ಇದಿತ್ತು ಭಾರತದಲ್ಲಿ ಐರೋಪ್ಯರ ಒಂದು ನೆಲೆಗಳನ್ನು ತೋರಿಸ್ತಕ್ಕಂಥ ಒಂದು ನಕ್ಷೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ನಿಮಗೆ ಬಹಳಷ್ಟು ಸರಳವಾಗಿ ಸಂಕ್ಷಿಪ್ತವಾಗಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗತಕ್ಕಂಥ ಒಂದು ರೀತಿಯಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ನೋಟ್ಸನ್ನು ಕೊಟ್ಟಿದ್ದೀನಿ. ಸೊ ನನಗಂತೂ ಬಹಳಷ್ಟು ಖುಷಿ ಇದೆ. ತುಂಬ ಸರಳವಾಗಿ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ತಿಳಿಯುವ ಹಾಗೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ತಾವು ಇಷ್ಟ ಆದರೆ ಒಂದು ವಿಡಿಯೋವನ್ನು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಕಮೆಂಟನ್ನು ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋವನ್ನು ನೀವು ನೋಡಿ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಹಂಚಿಕೊಳ್ಳೋದನ್ನು ಮಾಡಿ. ಸಿಗುವ ಮತ್ತೆ ಮುಂದಿನ ಪಾಠಗಳಲ್ಲಿ. ಇದರ ಇನ್ನೊಂದು ನಾನು ರಾಜ್ಯಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಪಾಠ ಇತ್ತು, ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಆ ಪಾಠದ ನೋಟ್ಸನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ಅದನ್ನು ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಸಜೆಸ್ಟ್ ಮಾಡ್ತೀನಿ. ಅದರಿಂದ ತಾವು ರಾಜ್ಯಶಾಸ್ತ್ರದ ಮೊದಲ ಪಾಠ ಆಗಿರ್ತಕ್ಕಂಥ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಅಂತಕ್ಕಂಥ ನೋಟ್ಸನ್ನು ವಿಡಿಯೋವನ್ನು ನೋಡ್ಬೋದು. ಸಿಗುವ ಮತ್ತೆ ಹೊಸ ವಿಡಿಯೋ ಸರಣಿಗಳಲ್ಲಿ. ಧನ್ಯವಾದಗಳು.